Okay, all of you join the class. Very good morning to you all. I welcome you all for this particular YouTube class where we have been discussing the Group C examination conducted by Kpsc. For the last few weeks, we have been discussing about this particular concept. And in the last class, we have taken one particular question paper. And in that particular question paper, we talked about 51 question, up to 51. Question number 51, we have solved some of the questions. ಈಗಾಗಲೇ 51ನೇ ಪ್ರಶ್ನೆಯವರೆಗೆ ಕೆಲವು ಪ್ರಶ್ನೆಗಳನ್ನು ನಾವು ಏನು ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ. And now it is the time to have the discussion on the next question. That is 52nd question. And you all know that 52nd question and 50 from 51 to 54. 51ರಿಂದ 54ನೆಯವರೆಗಿನ ಕ್ವೆಶ್ಚನ್ಸ್ಗಳು ದೇ ಆರ್ ರಿಲೇಟೆಡ್ ಟು ಪ್ಯಾರಾಗ್ರಾಫ್, ಒಂದು ಪ್ಯಾಸೇಜ್ಗೆ ಸಂಬಂಧಪಟ್ಟಿವೆ. And there are some sentences given there. The first sentence and the last sentence. The first sentence is labeled with 1. ಒಂದನೆಯ ಸೆಂಟೆನ್ಸ್ ಅನ್ನೋದು ಒಂದನೆಯ ಸಂಖ್ಯೆಯನ್ನು ಅದು ಹೊಂದಿದೆ. And the last sentence is labeled with the number 6. And the middle sentences, the sentences given in the middle, it means they are labeled with PQRS, but they are in jumbled order. ಅಂದ್ರೆ ಒಂದು ಪ್ಯಾರಾಗ್ರಾಫಿನ ಮೊದಲ ಸೆಂಟೆನ್ಸು ಮತ್ತು ಕೊನೆಯ ಸೆಂಟೆನ್ಸು 1 ಮತ್ತು 6 ಎಂಬ ಲೇಬಲ್ ಅನ್ನು ಮಾಡಿದ್ದಾರೆ. ಮಧ್ಯದ ಸೆಂಟೆನ್ಸ್ಗಳು ಜಂಬಲ್ಡ್ ಆರ್ಡರ್ ನಲ್ಲಿ ಕೊಡಲಾಗಿದ್ದು, ದೇ ಆರ್ ಲೇಬಲ್ಡ್ ವಿತ್ PQRS and you have to arrange them in a sequential order. ಅವುಗಳನ್ನ ನೀವೇನ್ ಮಾಡಬೇಕಾಗಿದೆ, you have to arrange them in a sequential order. And 52nd question ಗೆ ನಾವು ಬಂದಿದ್ದೀವಿ. Now look at first of all go for this 52nd question. What is the first statement given there? ಅಲ್ಲಿ ಕೊಟ್ಟಿರತಕ್ಕಂತ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ ಅನ್ನೋದನ್ನ ಗಮನಿಸೋದಾದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಎಂಪ್ಲಾಯೀಸ್ ನೀಡ್ ಟು ಫಾಲೋ a meaningful set of guidelines designed to minimize risks while encouraging creativity ಅಂತ ಕೊಟ್ಟಿದ್ದಾರೆ. So you have to understand the meaning of that particular sentence. ಆ ಸೆಂಟೆನ್ಸ್ ಏನ್ ಕೊಟ್ಟಿದೆ ಅನ್ನೋದರ ಸ್ಪಷ್ಟವಾದ ಮೀನಿಂಗ್ ನಮಗೆ ಗೊತ್ತಾಗಬೇಕು. ಎಂಪ್ಲಾಯೀಸ್ ನೀಡ್ ಟು ಫಾಲೋ ಅ ಮೀನಿಂಗ್ಫುಲ್ ಸೆಟ್ ಆಫ್ ಗೈಡ್ಲೈನ್ಸ್ ಅಂದ್ರೆ ಉದ್ಯೋಗಿಗಳು ಏನ್ ಮಾಡ್ಬೇಕು, ಕೆಲವು ಗೈಡ್ಲೈನ್ಸ್ ಗಳನ್ನ, ಮಾರ್ಗಸೂಚಿಗಳನ್ನ ಏನ್ ಕೊಟ್ಟಿದ್ದಾರೆ ಅವುಗಳನ್ನ ಏನ್ ಮಾಡ್ಬೇಕಾಗಿದೆ, ಅನುಸರಿಸಬೇಕಾದ ಅವಶ್ಯಕತೆ ಇದೆ. ಎಂಪ್ಲಾಯೀಸ್ ನೀಡ್ ಟು ಫಾಲೋ ಅ ಮೀನಿಂಗ್ಫುಲ್ ಸೆಟ್ ಆಫ್ ಗೈಡ್ಲೈನ್ಸ್ ಅಂದ್ರೆ ಆ ಮಾರ್ಗಸೂಚಿಗಳನ್ನ ಸರಿಯಾದ ರೀತಿಯಲ್ಲಿ ಅನುಸರಿಸಬೇಕಾದ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ದೇ ಆರ್ ಡಿಸೈನ್ ಟು ಮಿನಿಮೈಸ್ ರಿಸ್ಕ್ಸ್ ವೈಲ್ ಎನ್ಕರೇಜಿಂಗ್ ಕ್ರಿಯೇಟಿವಿಟಿ. ಯಾವುದೇ ಸೃಜನಶೀಲತೆಯನ್ನ ಉತ್ತೇಜಿಸುವ ಸಮಯದಲ್ಲಿ ಆಗಬಹುದಾದಂತಹ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ, ಏನಾದ್ರೂ ಒಂದು ಸೃಜನಶೀಲ ಆಕ್ಟಿವಿಟಿ, ದಿ ಕ್ರಿಯೇಟಿವ್ ಆಕ್ಟಿವಿಟಿಯನ್ನ ನಾವು ಎನ್ಕರೇಜ್ ಮಾಡ್ಬೇಕಾದ್ರೆ ಅಲ್ಲಿ ಆಗಬಹುದಾದಂತಹ ಕೆಲವು ತೊಂದರೆಗಳೇನಿವೆ ಅವುಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ಲಿಕ್ಕೆ ನಾವು ಏನ್ ಗೈಡ್ಲೈನ್ಸ್ ಗಳನ್ನ, ಒಂದು ಕಂಪನಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಒಂದು ಸಂಘ ಸಂಸ್ಥೆ ಆಗಿರ್ಬೋದು, ನಮಗೆ ಕೊಟ್ಟಿರತಕ್ಕಂತ ಗೈಡ್ಲೈನ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಅಪ್ ಮಾಡಬೇಕಾದ್ರು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಈ ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ದ ಲಾಸ್ಟ್ ಸೆಂಟೆನ್ಸ್ ಈಸ್ ಗಿವನ್, 6th sentence. If all goes well, then natural leaders will emerge to move the nation forward. ಎಲ್ಲವೂ ಚೆನ್ನಾಗಿ ಆದ್ರೆ, if all goes well, then ಏನಾಗುತ್ತೆ, ನ್ಯಾಚುರಲ್ ಲೀಡರ್ಸ್ ವಿಲ್ ಎವರ್, ಸಹಜವಾಗಿ ನಾಯಕತ್ವ ಏನಾಗುತ್ತೆ, ಮೇಲೆದ್ದು ಬರುತ್ತೆ. ಟು ಮೂವ್ ದ ನೇಷನ್ ಫಾರ್ವರ್ಡ್, ದೇಶವನ್ನ ಮುನ್ನಡೆಸಲಿಕ್ಕೆ ಒಂದು ಅದ್ಭುತ ನಾಯಕತ್ವ ಮುಂದೆ ಸಿಗುತ್ತೆ ಅನ್ನೋದನ್ನ ಕೊನೆಯಲ್ಲಿ ಹೇಳಿದ್ದಾರೆ. ಬಟ್ ಸಮ್ ಸೆಂಟೆನ್ಸಸ್ ವಿಚ್ ಆರ್ needed to complete that particular paragraph. A paragraph ಅನ್ನ ಕಂಪ್ಲೀಟ್ ಮಾಡಬೇಕಾದ 4 more sentences are there, but they are given in jumbled order. ಅವುಗಳನ್ನ ಜಂಬಲ್ ಆರ್ಡರ್ ನಲ್ಲಿ ಕೊಟ್ಟಿದ್ದಾರೆ. They are labeled with PQRS ಅಂತ ಹೇಳಿ ಅಲ್ಲಿ ಕೊಟ್ಟಿದ್ದಾರೆ. The P ಅನ್ನೋದು ಏನಾಗಿದೆ ಇಲ್ಲಿ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಎಂಪ್ಲಾಯೀಸ್ ನೀಡ್ ಟು ಫಾಲೋ ಅಂತ ಹೇಳಿದ್ದಾರೆ. ಅಂದ್ರೆ ಉದ್ಯೋಗಿಗಳು ಏನ್ ಮಾಡ್ಬೇಕಾಗಿದೆ, ಕೆಲವು ಸೆಟ್ ಆಫ್ ಗೈಡ್ಲೈನ್ಸ್ ಅಂತ ಏನ್ ಕೊಟ್ಟಿದ್ದಾರೆ, ಮಾರ್ಗಸೂಚಿಗಳು ಅಂತ ಏನ್ ಕೊಟ್ಟಿದ್ದಾರೆ, ಆ ಮಾರ್ಗಸೂಚಿಗಳನ್ನ ಅವ್ರು ಏನ್ ಮಾಡ್ಬೇಕು, ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಆ ಮಾರ್ಗಸೂಚಿಗಳನ್ನ ಅನುಸರಿಸಬೇಕಾದ್ರೆ ಅವುಗಳ ಮಧ್ಯೆ ಒಂದು ಸಹ ಸಂಬಂಧವನ್ನ ಏರ್ಪಡಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಮ್ ಸೆಂಟೆನ್ಸಸ್ ಆರ್ ಗಿವನ್ ದೇರ್.
They must establish a meaningful corporate culture that encourages a sense of entrepreneurship ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. Q ನಲ್ಲಿ senior managers have a large role to play in this balancing act. Now look at this. In this balancing act ಅಂತ ಇಲ್ಲೊಂದು ಪಾಯಿಂಟ್ ಕೊಟ್ಟಿದೆ. Senior managers have a large role to play in this balancing act. ಈ ಒಂದು ಸಮತೋಲನ ಕಾಯುವಲ್ಲಿ senior managers have a large role ಅಂತ ಹೇಳಲಾಗಿದೆ. ಅಂದ್ರೆ they need to follow meaningful set of guidelines ಅಂತ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸರಿಯಾದ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ಅಂತ ಹೇಳಿ ಆ ಸರಿಯಾದ ಮಾರ್ಗಸೂಚಿಗಳನ್ನ ಸೆಟ್ ಮಾಡಿ ಒಂದು ಸಮತೋಲನವನ್ನ ಕಾಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನೆಕ್ಸ್ಟ್ ಸೆಂಟೆನ್ಸ್ ಇಲ್ಲಿ ಬರ್ತಾ ಇದೆ. ಸೀನಿಯರ್ ಮ್ಯಾನೇಜರ್ಸ್ ಹ್ಯಾವ್ ಎ ಲಾರ್ಜ್ ರೋಲ್ ಟು ಪ್ಲೇ ಇನ್ ದಿಸ್ ಬ್ಯಾಲೆನ್ಸಿಂಗ್ ಆಕ್ಟ್. ಈ ರೀತಿಯಲ್ಲಿ ಸಮತೋಲನವನ್ನ ಕಾಯುವಲ್ಲಿ ಸೀನಿಯರ್ ಮ್ಯಾನೇಜರ್ಸ್ ಗಳ ಪಾತ್ರ ದೊಡ್ಡದಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರೋದು. ಇದು ಇರಬಹುದು ಅಂತ ನಾವು ಗಣನೆಗೆ ತೆಗೆದುಕೊಳ್ಬೇಕು. ಮುಂದೆ ಇರ್ತಕ್ಕಂಥ ಕೆಲವು ಸೆಂಟೆನ್ಸ್ ಗಳನ್ನ ನೋಡಿ ನಾವು ನಂತರ ಫೈನಲ್ ಮಾಡ್ಬೇಕು. ಸೊ ಆರ್ ನಲ್ಲಿ ಏನಾಗಿದೆ, they have to find ways of encouraging mass experiments. They have to find ways of encouraging mass experiments while limiting possible threats to the company's existence. ಅಂದ್ರೆ ಒಂದು ಸಂಸ್ಥೆಯ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಹ ವಿಚಾರಗಳೇನಿವೆ ಅವುಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಅರ್ಥದಲ್ಲಿ ಅದು ಕೊಡ್ತಾ ಇದೆ. ದೇ ನೀಡ್ ಟು ಮೇಕ್ ಶ್ಯೂರ್ ದ ವರ್ಕರ್ಸ್ ದೇ ಹೈರ್ ಹ್ಯಾವ್ ದ ಸ್ಕಿಲ್ಸ್ ನೆಸೆಸರಿ ಟು ಡ್ರೈವ್ ದ ಕಂಪನಿ ಫಾರ್ವರ್ಡ್. ಒಂದು ಕಂಪನಿಯನ್ನ ಒಂದು ಸಂಸ್ಥೆಯನ್ನ ಮುಂದೆ ಚಲಿಸಲಿಕ್ಕೆ ಸಾಧ್ಯ ಮಾಡಬಹುದಾದಂತಹ ಕೌಶಲ್ಯ ಹೊಂದಿರತಕ್ಕಂತಹ ಉದ್ಯೋಗಿಗಳನ್ನ ಅವ್ರು ಏನ್ ಮಾಡಬೇಕು, ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಪಾಯಿಂಟ್ ಹೇಳ್ತಾ ಇದೆ. ಸೊ ಈ ಎಲ್ಲ ಪಾಯಿಂಟ್ಗಳಲ್ಲಿ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೆಂಟೆನ್ಸ್ ಕೊಟ್ಟಿರ್ತಕ್ಕಂಥ ಫಸ್ಟ್ ಸೆಂಟೆನ್ಸ್ ಅನ್ನ ನಾವು ಗಮನಿಸಿ ನೋಡೋದಾದ್ರೆ, ಎಂಪ್ಲಾಯೀಸ್ ನೀಡ್ ಟು ಫಾಲೋ ಅ ಮೀನಿಂಗ್ಫುಲ್ ಸೆಟ್ ಆಫ್ ಗೈಡ್ಲೈನ್ಸ್ ಅಂತ ಏನ್ ಹೇಳಿದಾಗಿದೆ. ಅಂದ್ರೆ ಉದ್ಯೋಗಿಗಳು ಒಂದು ಸೂಕ್ತವಾದ ಮಾರ್ಗಸೂಚಿಗಳನ್ನ ಅನುಸರಿಸಬೇಕು ಅಂತ ಏನ್ ಹೇಳಿದ್ದಾರೆ. ಸೂಕ್ತವಾದ ಮಾರ್ಗಸೂಚಿಗಳನ್ನ ಸೆಟ್ ಮಾಡಿ ಒಂದು ಸಮತೋಲನ ಕಾಯುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಇರ್ತಕ್ಕಂಥ ಎಲ್ಲ ಸೆಂಟೆನ್ಸ್ ಗಳಲ್ಲಿ ದ ಕ್ಯೂ ವಿಲ್ ಬಿ ದ ನೆಕ್ಸ್ಟ್ ಸೆಂಟೆನ್ಸ್. ಕ್ಯೂ ಅಂತಕ್ಕಂಥದ್ದು ಏನಾಗುತ್ತೆ, ಅತ್ಯಂತ ಸೂಕ್ತವಾಗಿದೆ ಕ್ಯೂ ಅನ್ನುವಂಥದ್ದು. ಸೊ ಈಗ ಕ್ಯೂ ಮೊದಲಿಗೆ ಬಂದಿರತಕ್ಕಂತ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಯಾವ್ದಾಗಿದೆ ಅಂತ ನಾವು ಗಮನಿಸಿ ನೋಡಿದ್ರೆ, QSRP, QRPS, QPRS ಅಂತ ಕೊಟ್ಟಿದ್ದಾರೆ. QSRP, QRPS ಅಂಡ್ QPRS ಅಂತ 3 ಕಡೆ ಕೊಟ್ಟಿದ್ದಾರೆ ಕ್ಯೂ ಅಂತ ಬಂದಿರೋದು. ಸೀನಿಯರ್ ಮ್ಯಾನೇಜರ್ಸ್ ಏನ್ ಮಾಡ್ಬೇಕು ಅಂದ್ರೆ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡುವಲ್ಲಿ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸಬೇಕು. ಸೊ ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು, ಸೀನಿಯರ್ ಮ್ಯಾನೇಜರ್ಸ್ ದೇ ಹ್ಯಾವ್ ಟು ಡೂ, ಮತ್ತೆ ಮಾಡಬಹುದಾದಂತಹ ಕೆಲಸ ಏನ್ ಮಾಡ್ಬೇಕು ಅಂದ್ರೆ ದೇ ಹ್ಯಾವ್ ಟು ಫೈಂಡ್ ವೇಸ್ ಆಫ್ ಎನ್ಕರೇಜಿಂಗ್ ಮಾಸ್ ಎಕ್ಸ್ಪೆರಿಮೆಂಟ್ಸ್ while limiting possible threats to the company's existence ಅಂತ ಇಲ್ಲಿ ಹೇಳಲಾಗ್ತದೆ. They have to find ways of encouraging mass experiments while limiting possible threats to the company's existence ಅಂತ ಒಂದ್ ಕಡೆ ಕೊಟ್ಟಿದ್ದಾರೆ. They need to make sure the workers they hire have the skills necessary to drive the company forward ಅಂತ S ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರಬಹುದಾದಂತ ಆಪ್ಷನ್ ಅನ್ನ ನಾವು ಗಮನಿಸಬೇಕಾದ್ರೆ they have to find, ಅವರು ಏನ್ ಮಾಡಬೇಕಾಗಿದೆ, they have to find ways of encouraging mass experiments while limiting possible threats to the company's existence. ಅಂದ್ರೆ ಕಂಪನಿಯ ಅಸ್ತಿತ್ವಕ್ಕೆ ಭಯ ಹುಟ್ಟಿಸುವಂತಹ ಯಾವುದೇ ರೀತಿಯ ತೊಂದರೆಗಳನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲವು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಅವ್ರು ಮಾಡ್ಬೇಕು. ಅವರು ಅಂತಕ್ಕಂಥದ್ದು ಇಲ್ಲಿ ಯಾರಿಗೆ ಸೂಕ್ತವಾಗಿ ಬಂದಿರತಕ್ಕಂತಹ ಪ್ರೊನೌನ್ ಆಗಿದೆ ಅಂದ್ರೆ ದೇ ಅನ್ನೋದು ಸೀನಿಯರ್ ಮ್ಯಾನೇಜರ್ಸ್ ಗಳಿಗೆ. ಸೀನಿಯರ್ ಮ್ಯಾನೇಜರ್ಸ್ ಎಂಬ ನಾಮಪದಕ್ಕೆ, ಸೀನಿಯರ್ ಮ್ಯಾನೇಜರ್ಸ್ ಈ ನಾಮಪದಕ್ಕೆ ಪರ್ಯಾಯವಾಗಿ ಬಳಕೆ ಆಗಿರ್ತಕ್ಕಂತಹ ಒಂದು ಪ್ರೊನೌನ್ ಆಗಿರೋದು ದೇ ಅಂತಾಗಿದೆ. ದೇ ಹ್ಯಾವ್ ಟು ಫೈಂಡ್ ವೇಸ್ ಆಫ್ ಎನ್ಕರೇಜಿಂಗ್ ಮಾಸ್ ಎಕ್ಸ್ಪೆರಿಮೆಂಟ್ಸ್ while limiting possible threats to the company's existence ಅಂತ ನೆಕ್ಸ್ಟ್ ಆಪ್ಷನ್ ಬರೋದು QRPS ಅಂತ. QR ನಲ್ಲಿ ಬರ್ತಕ್ಕಂಥದ್ದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿದೆ. QR ನೆಕ್ಸ್ಟ್ ಬರ್ತಕ್ಕಂಥದ್ದು PS, QRPS. P ನಲ್ಲಿ ಏನಾಗಿದೆ, ದೇ ಮಸ್ಟ್ ಎಸ್ಟಾಬ್ಲಿಷ್
a meaningful corporate culture that encourages a sense of entrepreneurship ಅಂತ next option ಅಲ್ಲಿ ಬರ್ತಾ ಇದೆ. They must establish a meaningful corporate culture that encourages a sense of entrepreneurship. ಒಂದು ಉದ್ಯಮಶೀಲತೆ, ಸೆನ್ಸ್ ಆಫ್ ಎಂಟರ್ಪ್ರೆನರ್ಶಿಪ್ ಅಂದ್ರೆ ಒಂದು ಉದ್ಯಮಶೀಲತೆಯ ಒಂದು ತಿಳುವಳಿಕೆಯನ್ನ ಮಾಡಬೇಕಾದ್ರೆ ದೇ ಮಸ್ಟ್ ಎಸ್ಟಾಬ್ಲಿಷ್ ಎ ಮೀನಿಂಗ್ಫುಲ್ ಕಾರ್ಪೊರೇಟ್ ಕಲ್ಚರ್. ಕಾರ್ಪೊರೇಟ್ ಕಲ್ಚರ್ ಅಂದ್ರೆ ಉದ್ಯೋಗಿಗಳು ಏನ್ ಮಾಡ್ಬೇಕು, ಅವ್ರು ಯಾವೆಲ್ಲ ರೂಲ್ಸ್ ಗಳನ್ನ ಅನುಸರಿಸಬೇಕು ಅಂತಕ್ಕಂತಹ ನಿಯಮಗಳನ್ನ ಅಲ್ಲಿ ನಾವು ಅಳವಡಿಸಿಕೊಳ್ಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ the final answer is they need to make sure that the workers they hire have the skills necessary to drive the company forward. ಅಂದ್ರೆ ಈ ಎಲ್ಲಾ ಅಂಶಗಳು ಮೇಲೆ ಹೇಳಿರ್ತಕ್ಕಂಥ ಎಲ್ಲಾ ಅಂಶಗಳು ಏನ್ ಮಾಡಿದಾವೆ, ಆ ಎಲ್ಲಾ ಸ್ಕಿಲ್ಸ್ ಗಳನ್ನ ಹೊಂದಿರತಕ್ಕಂಥ ವರ್ಕರ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು, ತೆಗೆದುಕೊಳ್ಬೇಕು. ದಟ್ ಇಸ್ ದ ಪಾಯಿಂಟ್. ಎಲ್ಲ they need to make sure the workers they hire have the skills necessary to drive the company forward. ಅಂದ್ರೆ ಒಂದು ಕಂಪನಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಎಂಪ್ಲಾಯರ್ಸ್ ಬಳಿ ಇರಬಹುದಾದಂತಹ ಏನ್ ಸ್ಕಿಲ್ಸ್ ಇದಾವೆ, ಕೌಶಲ್ಯಗಳಿದಾವೆ, ಈ ಮೇಲೆ ಹೇಳಿರ್ತಕ್ಕಂಥ ಕೌಶಲ್ಯಗಳು, ಆ ಕೌಶಲ್ಯಗಳನ್ನ ಅವ್ರು ಹೊಂದಿರೋದನ್ನ ನಾವು ಗಮನಿಸಬೇಕು ಅಂತಕ್ಕಂಥದ್ದು ದ ಲಾಸ್ಟ್ ಪಾಯಿಂಟ್ ಆಗಿದೆ. ಎಸ್ ಅನ್ನೋದು ಕೊನೆಯಲ್ಲಿ ಬರ್ತಕ್ಕಂಥ ಪಾಯಿಂಟ್ ಆಗಿದೆ. ಸೊ ದಾಟ್ಸ್ ವೈ ಕ್ಯೂ ಅನ್ನೋದು ಫಸ್ಟ್ ಆಗಿದ್ರೆ ಎಸ್ ಅನ್ನೋದು ಕೊನೆಯಲ್ಲಿ ಬರಬಹುದಾಗಿರೋದ್ರಿಂದ QRPS ಅನ್ನೋದು ದ ಬೆಸ್ಟ್ ಆಪ್ಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್. QRPS ಅಂತಕ್ಕಂಥದ್ದು ಏನಾಗಿದೆ, ಆ ಪ್ರಶ್ನೆಗೆ ಬರಬಹುದಾದಂತಹ ಒಂದು ಉತ್ತರ QRPS. QRPS is obviously you have given right answer. Most of you also have given the same answer, that is QRPS ಅಂತ ಕೊಟ್ಟಿದ್ರಿ. ಸೊ ಲೈಕ್ ದಿಸ್ ಒಂದು ಸೆಂಟೆನ್ಸ್, ಫಸ್ಟ್ ಸೆಂಟೆನ್ಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅಂಡ್ ಲಾಸ್ಟ್ ಸೆಂಟೆನ್ಸ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ನಾಲ್ಕರಲ್ಲಿ ಏನಿದೆ ಅನ್ನೋದನ್ನ ನಾವು ಗಮನಿಸಿ ನೋಡಿದ್ರೆ ಕೊನೆಯಲ್ಲಿ ಆ 4 ಸೆಂಟೆನ್ಸ್ ಗಳು ಜಂಬಲ್ಡ್ ಆಗಿರೋದನ್ನ ಸೂಕ್ತವಾಗಿ ಜೋಡಣೆ ಮಾಡುವ ಕೌಶಲ್ಯವನ್ನ ನಾವು ಹೊಂದಿರಬೇಕು. ಹೀಗೆ ಜೋಡಿಸುವ ಕೌಶಲ್ಯವನ್ನ ನಾವು ಹೊಂದಬೇಕಾದ್ರೆ ಆ ಸೆಂಟೆನ್ಸ್ ನ ಮೀನಿಂಗ್ಫುಲ್ ನಮಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು. ನಾವು ಕಮ್ ಟು ದಿ 53rd ಕ್ವೆಶ್ಚನ್. 53ನೇ ಕ್ವೆಶ್ಚನ್ ಗೆ ನಾವು ಬರೋದಾದ್ರೆ, franchising agreement includes two parties. A franchising agreement ಒಂದು ಒಪ್ಪಂದ, franchising ಒಪ್ಪಂದ ಎರಡು ಏನು ಹೊಂದಿದೆ ಅಂದ್ರೆ includes two parties, ಎರಡು ಪಾರ್ಟಿಗಳನ್ನ ಅದು ಹೊಂದಿದೆ ಅಂತ ಹೇಳ್ತಾರೆ. QRPS, right? Obviously that is the right answer. QRPS ಅನ್ನೋದು ಏನಾಗಿದೆ, ಸೂಕ್ತವಾದ ಉತ್ತರ ಆಗಿದೆ. A franchising agreement includes two parties ಅಂತ ಹೇಳಿದೆ ಅಂದ್ರೆ ಅದು ಎರಡು ಏನು ಪಾರ್ಟೀಸ್ ಗಳನ್ನ ಒಳಗೊಂಡಿದೆ ಅಂತ ಹೇಳ್ತಾರೆ. ಎರಡು ಪಾರ್ಟೀಸ್ ಗಳನ್ನ ಒಳಗೊಂಡಿದೆ ಅಂತ ಹೇಳಿ 4 ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಇನ್ ಟರ್ನ್ ದ ಬಯರ್ ಈಸ್ ಕಾಲ್ಡ್ ದ ಫ್ರಾಂಚೈಸಿ. ದೀಸ್ ಟೂ ಪಾರ್ಟೀಸ್ ಆರ್ ಕಾಲ್ಡ್ ದ ಫ್ರಾಂಚೈಸರ್ ಅಂಡ್ ದ ಫ್ರಾಂಚೈಸಿ. ನೋಡ್ರಿ, ಇಲ್ಲಿ ಸ್ವಲ್ಪ ಗಮನಿಸಿ ನೋಡ್ಬೇಕು. ಇಟ್ ಇನ್ಕ್ಲೂಡ್ಸ್ ಟೂ ಪಾರ್ಟೀಸ್ ಅಂತ ಒಂದ್ ಕಡೆ ಹೇಳಿದ್ದಾರೆ, ಅದು ಎರಡು ಪಾರ್ಟೀಸ್ ಗಳನ್ನ ಹೊಂದಿದೆ ಅಂತ ಹೇಳಿ ಒಂದ್ ಕಡೆ ಹೇಳಲಾಗಿದೆ. ಇಟ್ ಇನ್ಕ್ಲೂಡ್ಸ್ ಟೂ ಪಾರ್ಟೀಸ್ ಅಂತ ಹೇಳಿ ದೀಸ್ ಟೂ ಪಾರ್ಟೀಸ್ ಅಂತ ಹೇಳ್ತಾರೆ ಅಂದ್ರೆ ಆ ಎರಡು ಪಾರ್ಟಿಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ. ಅಂದ್ರೆ ಆಬ್ವಿಯಸ್ಲಿ ದ ನೆಕ್ಸ್ಟ್ ಆಪ್ಷನ್ ವಿಲ್ ಬಿ ಕ್ಯೂ ಅಂತಕ್ಕಂಥದ್ದು ಬರುತ್ತೆ ಅನ್ನೋದು ಗಮನದಲ್ಲಿ ಇಟ್ಕೋಬೇಕು. ಆಬ್ವಿಯಸ್ಲಿ ಎರಡು ಪಾರ್ಟಿ, ಫ್ರಾಂಚೈಸಿ ಅಗ್ರಿಮೆಂಟ್ ಅನ್ನೋದು ಎರಡು ಪಾರ್ಟಿ ಹೊಂದಿದೆ ಅಂತ ಹೇಳ್ತಾ ಇದೆ. ಆ ಎರಡು ಪಾರ್ಟಿಗಳು ಯಾವುವು ಅಂತಕ್ಕಂಥದ್ದನ್ನ ನೆಕ್ಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ. ದೀಸ್ ಟೂ ಪಾರ್ಟೀಸ್ ಆರ್ ಕಾಲ್ಡ್ ದ ಫ್ರಾಂಚೈಸರ್ ಅಂಡ್ ದ ಫ್ರಾಂಚೈಸಿ. ನೋಡ್ರಿ, ಎರಡು ಪಾರ್ಟಿಗಳಲ್ಲಿ ಈ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ನಲ್ಲಿ ಎರಡು ಪಾರ್ಟಿಗಳಿವೆ. ಆ ಎರಡು ಪಾರ್ಟಿಗಳಲ್ಲಿ ಇರ್ತಕ್ಕಂಥದ್ದು ಒಂದೇದು ದೀಸ್ ಟೂ ಪಾರ್ಟೀಸ್ ಆರ್ ಕಾಲ್ಡ್ ದ ಫ್ರಾಂಚೈಸರ್ ಅಂತ ಇದೆ ಅಂಡ್ ಫ್ರಾಂಚೈಸಿ ಅಂತ ಇದೆ. ಫ್ರಾಂಚೈಸರ್ ಅಂಡ್ ಫ್ರಾಂಚೈಸಿ, ಬಯರ್ ಅಂಡ್ ಟೇಕರ್, ಒಬ್ರು ಕೊಂಡ್ಕೊಳ್ಳೋರು, ಒಬ್ರು ಅದನ್ನ ಮಾರುವವರು. ಮಾರ್ಲಿಕ್ಕೆ ಉತ್ತೇಜನ ಮಾಡ್ತಕ್ಕಂಥ ಕಂಪನಿ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಫ್ರಾಂಚೈಸಿಂಗ್ ಅಗ್ರಿಮೆಂಟ್. ಒಂದು ಕಂಪನಿ ಜೊತೆ ನಾವು ಏನೇ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ದಟ್ ಈಸ್ ಕಾಲ್ಡ್ ಆಸ್ ಫ್ರಾಂಚೈಸಿಂಗ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಎರಡು ಪಾರ್ಟಿಗಳಿವೆ ಅಂತ ಹೇಳ್ತಾ ಇದೆ. ದೀಸ್ ಟೂ ಪಾರ್ಟೀಸ್ ಆರ್ ಕಾಲ್ಡ್ ದ ಫ್ರಾಂಚೈಸರ್ ಅಂಡ್ ದ ಫ್ರಾಂಚೈಸಿ ಅಂತ ಎರಡು ಪಾರ್ಟಿಗಳನ್ನ ನಾವೇನ್ ಮಾಡಿದ್ವಿ ಅಲ್ಲಿ ಗಮನಿಸಿದೀವಿ. ಕ್ಯೂ ಅನ್ನೋದು ಆಬ್ವಿಯಸ್ಲಿ ಬರುತ್ತೆ. ದಿಸ್ ಮೀನ್ಸ್ ದಟ್ ಇಟ್ ಗಿವ್ಸ್ ಪರ್ಮಿಷನ್ ಫಾರ್ ದ ಬಯರ್ ಟು ಯೂಸ್ ಇಟ್ಸ್ ನೇಮ್ ಅಂಡ್ ಸೆಲ್ ಇಟ್ಸ್ ಪ್ರೊಡಕ್ಟ್ಸ್ ಅಂತ ಆರ್ ನಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಎಸ್ ನಲ್ಲಿ ಒಂದಿರ್ಬೋದು. The franchisor is the business house or entity which grants the franchisee license ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಬಂತಕ್ಕಂಥದ್ದು ಕ್ಯೂ ಅನ್ನೋದು ಮೊದಲಗಡೆ ಬಂದಿದೆ ಅಂತ ಈಗಾಗಲೇ ಗೊತ್ತಾಗಿದೆ. ಅಂಡ್ ಇಲ್ಲಿ QRSP ಅಂತ ಇದೆ, QSPR ಅಂತಿದೆ, QSRP ಅಂತಿದೆ.
ಅಂಡ್ ಲಾಸ್ಟ್ ಆಪ್ಷನ್ ಈಸ್ ಅದು ಕೂಡ ಏನಾಗಿದೆ RPSQ ಅಂತ ಇದೆ. ಸೊ ಫಸ್ಟ್ ಆಪ್ಷನ್ ನಲ್ಲಿ ಬರೋದು ಕ್ಯೂ ಅಂತ ಆದ್ಮೇಲೆ ಆಬ್ವಿಯಸ್ಲಿ ಈ RPSQ ಅನ್ನೋದು ಏನಾಗುತ್ತೆ ರಾಂಗ್ ಆಗುತ್ತೆ. ಈ ಮೂರರಲ್ಲಿ ಒಂದು ಬರ್ಬೋದು, QSPR ಬರ್ಬೋದು, QSRP ಬರ್ಬೋದು, QRSP ಬರ್ಬೋದು. ಈಗ ನಾವು ಗಮನಿಸಿ ನೋಡೋದಾದ್ರೆ ಅಲ್ಲಿ ಎರಡು ಪಾರ್ಟಿಗಳು ಫ್ರಾಂಚೈಸಿ ಅಂಡ್ ಫ್ರಾಂಚೈಸರ್ ಅಂತ ಎರಡು ಪಾರ್ಟಿಗಳಾಗಿದ್ದಾವೆ. ಇಲ್ಲಿ ನೋಡ್ರಿ, these two parties are called the franchisor and the franchisee ಅಂತ ಕೊಟ್ಟಿದ್ದಾರೆ. ಎರಡು ಪಾರ್ಟಿಗಳು, ಒಂದು ಫ್ರಾಂಚೈಸರ್ ಆಗಿದೆ, ಒಂದು ಫ್ರಾಂಚೈಸಿ ಆಗಿದೆ. ಈ ಎರಡು ಪಾರ್ಟಿಗಳಲ್ಲಿ ಫ್ರಾಂಚೈಸರ್ ಬಗ್ಗೆ ಮೊದಲು ಫ್ರಾಂಚೈಸರ್ ಇದ್ದಾರೆ, ನೆಕ್ಸ್ಟ್ ಫ್ರಾಂಚೈಸಿ ಅಂತಿದ್ದಾರೆ. ಫ್ರಾಂಚೈಸರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತ ಸೆಂಟೆನ್ಸ್ ಇದೆ ನೋಡ್ರಿ. ದ ಫ್ರಾಂಚೈಸರ್ ಈಸ್ ದ ಬಿಸಿನೆಸ್ ಹೌಸ್ ಆರ್ ಎಂಟಿಟಿ ವಿಚ್ ಗ್ರಾಂಟ್ಸ್ ದ ಫ್ರಾಂಚೈಸಿ ಲೈಸೆನ್ಸ್. ನೋಡ್ರಿ, ದ ಫ್ರಾಂಚೈಸರ್ ಈಸ್ ದ ಬಿಸಿನೆಸ್ ಹೌಸ್. ಫ್ರಾಂಚೈಸರ್ ಅಂದ್ರೆ ಯಾರು ಅನ್ನೋ ಮಾಹಿತಿ ಹೇಳ್ತಾ ಇದೆ. ಇಲ್ಲಿ ಎರಡು ಪಾರ್ಟಿಗಳನ್ನ ಮೊದಲು ಏನ್ ಮಾಡಿದ್ದಾರೆ, ನಾಮಿನೇಟ್ ಮಾಡಿದ್ದಾರೆ. ಒನ್ ಈಸ್ ಫ್ರಾಂಚೈಸರ್, ಒನ್ ಈಸ್ ಫ್ರಾಂಚೈಸಿ ಅಂತೇಳಿ. ಈ ಎರಡು ಪಾರ್ಟಿಗಳಲ್ಲಿ ಫ್ರಾಂಚೈಸರ್ ಯಾರು ಅನ್ನುವ ಸ್ಟೇಟ್ಮೆಂಟ್ ಇದೆ ಇಲ್ಲಿ ಎಸ್ ನಲ್ಲಿ. ದ ಫ್ರಾಂಚೈಸರ್ ಈಸ್ ದ ಬಿಸಿನೆಸ್ ಆರ್ ಹೌಸ್ ಎಂಟಿಟಿ ವಿಚ್ ಗ್ರಾಂಟ್ಸ್ ದ ಫ್ರಾಂಚೈಸಿ ಲೈಸೆನ್ಸ್. ಆ ಒಂದು ಫ್ರಾಂಚೈಸಿಗೆ ಲೈಸೆನ್ಸ್ ಅನ್ನ ಕೊಡುವಂತ ಕೆಲಸ ಮಾಡತಕ್ಕಂತ ಸಂಸ್ಥೆ ಯಾವುದಾಗಿದೆ, ಫ್ರಾಂಚೈಸರ್ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ನಲ್ಲಿ ಏನ್ ಮಾಡಿದ್ದಾರೆ, ದಿಸ್ ಮೀನ್ ಇನ್ನೊಂದು ಹೇಳಿದ ಇನ್ ಟರ್ನ್ ದ ಬೈಯರ್ ಈಸ್ ಕಾಲ್ಡ್ ದ ಫ್ರಾಂಚೈಸಿ. ಫ್ರಾಂಚೈಸಿ ಅಂದ್ರೆ ಯಾರು ಅನ್ನೋದಕ್ಕೆ ಪಿ ನಲ್ಲಿದೆ. ಸೊ ಕ್ಯೂಗೆ ಸಪೋರ್ಟಿವ್ ಆಗಿ ಬರ್ತಕ್ಕಂಥವ್ರು ಎಸ್ ಮತ್ತು ಪಿ ಅಂತ ಆಗಿದ್ದಾರೆ. ಎಸ್ ಎ ಮೊದಲು ಬರಬೇಕು, ಯಾಕೆ ಪಿ ಮೊದಲು ಬರಲ್ಲ? ಎಸ್ ಎ ಯಾಕೆ ಮೊದಲು ಬರಬೇಕು ಅನ್ನೋದಕ್ಕೆ ವಿ ಹ್ಯಾವ್ ಫ್ರಾಂಚೈಸರ್ ಅಂಡ್ ಫ್ರಾಂಚೈಸಿ ಅಂತ ಕೊಟ್ಟು ಮೊದಲು ಫ್ರಾಂಚೈಸರ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನಂತರ ಇನ್ ಟರ್ನ್ ಅದಕ್ಕೆ ಪ್ರತಿಯಾಗಿ ಅಂತ ಒಂದು ಲಿಂಕಿಂಗ್ ವರ್ಡ್ ಅನ್ನು ಕೊಟ್ಟಿದ್ದಾರೆ. ಇನ್ ಟರ್ನ್ ಅದಕ್ಕೆ ಪ್ರತಿಯಾಗಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೊದಲು ಬರ್ಬೇಕಾಗಿರೋದು ಯಾರು ಬರಬೇಕು, ಎಸ್ ಬರಬೇಕು. ಕ್ಯೂ ನಂತರ ಎಸ್ ಬಂದು ಎಸ್ ನಂತರ ಪಿ ಬರಬೇಕು. ಕೊನೆಯಲ್ಲಿ ಉಳಿದವರು ಆರ್ ಉಳಿತಾರೆ. ದಿಸ್ ಮೀನ್ಸ್ that it gives permission for the buyer to use its name and sell its products. So QSPR, Q ನಂತರ ಬರಬಹುದಾದಂತ ನೆಕ್ಸ್ಟ್ ಆಪ್ಷನ್ ಯಾರಾಗಿದ್ದಾರೆ, ಎಸ್ ಎ ಬರಬೇಕಾಗುತ್ತೆ. ಅಲ್ಲಿ ಪಿ ಬರಲ್ಲ. ಯಾಕೆ ಪಿ ಬರಲ್ಲ ಅಂದ್ರೆ ಮೊದಲು ಫ್ರಾಂಚೈಸರ್ ಅಂದ್ರೆ ಯಾರು ಅಂತ ಹೇಳಿ ನೆಕ್ಸ್ಟ್ ಫ್ರಾಂಚೈಸಿ ಅಂತ ಹೇಳಿದ್ದಾರೆ. ಫ್ರಾಂಚೈಸರ್ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನೆಕ್ಸ್ಟ್ ಫ್ರಾಂಚೈಸಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. QSP ನಂತರ ಬರಬಹುದು, ಕೊನೆಯಲ್ಲಿ ಉಳಿದವರು ಆರ್ ಅಂತ ಬರುತ್ತೆ. QSPR ಅನ್ನೋ ಆಪ್ಷನ್ ಎಷ್ಟರಲ್ಲಿದೆ ಅನ್ನೋದನ್ನ ಗಮನಿಸಿ ನೋಡಿದ್ರೆ ಐ ಥಿಂಕ್ ಇಟ್ ಈಸ್ ಸೆಕೆಂಡ್ ನಲ್ಲಿ ಇದೆ. QSPR, ದಿಸ್ ಆಪ್ಷನ್ ವಿಲ್ ಬಿ ದ ರೈಟ್ ಆಪ್ಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಆ ಸೂಕ್ತವಾದ ಪ್ರಶ್ನೆಗೆ ರೈಟ್ ಆಪ್ಷನ್ ಇರೋದು QSPR ಅನ್ನೋದು ರೈಟ್ ಆಪ್ಷನ್ ಆಗುತ್ತೆ. QSPR ಅಂಡ್ ಸಮ್ ಆಫ್ ಯು ಹ್ಯಾವ್ ಆಲ್ಸೋ ಗಿವನ್ ದ ಆನ್ಸರ್, ದಟ್ ಈಸ್ QSPR. QRPS ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಮಾಹಿತಿ ಹೇಳಲಾಗಿದೆ. ಮೊದಲು ಫ್ರಾಂಚೈಸರ್ ಬಗ್ಗೆ ಹೇಳಬೇಕು, ನಂತರ ಫ್ರಾಂಚೈಸಿ ಬಗ್ಗೆ ಹೇಳಬೇಕು. QSPR ಅನ್ನೋದೇ ನಿಮ್ದು ರೈಟ್ ಆಪ್ಷನ್ ಆಗಿರ್ಬೇಕು. QPRS ಯಾಕೆ ಆಗೋದಿಲ್ಲ ಅಂದ್ರೆ QP ಅಂತ ಬಂದ್ರೆ ಮೊದಲು ಫ್ರಾಂಚೈಸಿ ಬಗ್ಗೆ ಹೇಳ್ಬೇಕಾದ್ರೆ ಇನ್ ಟರ್ನ್ ಅಂತ ಹೇಳಿದ್ದಾರೆ. ಇನ್ ಟರ್ನ್ ಅಂದ್ರೆ ಅದಕ್ಕೆ ಪ್ರತಿಯಾಗಿ ಅಂತ ಹೇಳಲಾಗ್ತಾ ಇದೆ. ಇನ್ ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಅಂದ್ರೆ ಇನ್ನೊಂದ್ರ ಬಗ್ಗೆ ಮೊದಲು ಏನ್ ಕೊಡ್ಬೇಕು, ಮಾಹಿತಿ ಕೊಡ್ಬೇಕಾಗಿತ್ತು. ಇನ್ನೊಬ್ಬರ ಬಗ್ಗೆ ಮಾಹಿತಿ ಕೊಟ್ಟಿರೋ ಆಪ್ಷನ್ ಯಾವ್ದಾಗಿದೆ, ಫ್ರಾಂಚೈಸರ್ ಬಗ್ಗೆ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಟೆಲ್ ದೇರ್ ಆರ್ ಟೂ ಪಾರ್ಟೀಸ್. ಎರಡು ಪಾರ್ಟಿಗಳಿವೆ, ಒಂದ್ ಈಸ್ ಫ್ರಾಂಚೈಸರ್ ಅಂಡ್ ದ ಅದರ್ ಈಸ್ ಫ್ರಾಂಚೈಸಿ. ಫ್ರಾಂಚೈಸರ್ ಅನ್ನೋದು ಯಾರು ಅನ್ನೋದ್ರ ಬಗ್ಗೆ ಹೇಳಬೇಕು, ಅದು ಎಸ್ ನಲ್ಲಿದೆ. ಫ್ರಾಂಚೈಸಿ ಅನ್ನೋದ್ರ ಬಗ್ಗೆ ಯಾರು ಹೇಳಬೇಕು, ಅದು ಪಿ ನಲ್ಲಿದೆ. ಆಬ್ವಿಯಸ್ಲಿ QSP 3 ಗೊತ್ತಾಗ್ಬಿಟ್ರೆ ಆಟೋಮೆಟಿಕಲಿ ಆರ್ ಅನ್ನೋದು ಏನಾಗಿರುತ್ತೆ, ದಟ್ ಈಸ್ ದ ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಅಂಡ್ ನೌ ಲುಕ್ ಅಟ್ ದ ಲಾಸ್ಟ್ ಕ್ವೆಶ್ಚನ್. ಇದಕ್ಕೆ ಸಂಬಂಧಪಟ್ಟಿರುವಂತಹ ಲಾಸ್ಟ್ ಕ್ವೆಶ್ಚನ್ ಇರೋದು in earlier days people learned by reading out loud. ನೋಡ್ರಿ, ಪ್ರಾಚೀನ ಕಾಲದಲ್ಲಿ ಪೀಪಲ್ ಲರ್ನ್ಡ್ ಬೈ ರೀಡಿಂಗ್ ಔಟ್ ಲೌಡ್ ಅಂದ್ರೆ ಜೋರಾಗಿ ಓದುವುದರ ಮೂಲಕ, ಗಟ್ಟಿ ಓದಿನ ಮೂಲಕ ಕಲಿಕೆಯಲ್ಲಿ ತೊಡಗಿಸಿಕೊಳ್ತಾ ಇದ್ರು ಜನರೆಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ however while reading they would not know when to pause and what to emphasize.
ಇಲ್ಲೊಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ. ಹವೆವರ್ ವೈಲ್ ರೀಡಿಂಗ್, ಓದುವ ಸಮಯದಲ್ಲಿ ಏನ್ ಸಮಸ್ಯೆ ಇತ್ತು ಅಂದ್ರೆ ದೇ ವುಡ್ ನಾಟ್ ನೋ ವೆನ್ ಟು ಪಾಸ್, ಎಲ್ಲಿ ನಿಲ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ವಾಟ್ ಟು ಎಂಫಸೈಸ್, ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ನಾಟ್ ಎವ್ರಿಬಡಿ ಯೂಸ್ಡ್ ದ ಸೇಮ್ ಪಂಕ್ಚುವೇಶನ್ಸ್ ಫಾರ್ ದ ಸೇಮ್ ಥಿಂಗ್ ಅಂತ ನೆಕ್ಸ್ಟ್ ಆಪ್ಷನ್ ಇದೆ. ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ವೇರಿಯಸ್ ಸೈನ್ಸ್ ಡೆಪಿಕ್ಟಿಂಗ್ ವೇರಿಯಸ್ ಪಂಕ್ಚುವೇಶನ್ಸ್ ವೇರ್ ಇಂಟ್ರೊಡ್ಯೂಸ್. ನೋಡ್ರಿ ಇಲ್ಲಿ ಒಂದು ಪಾಯಿಂಟ್ ಬರ್ತಾ ಇದೆ ಆರ್ನಲ್ಲಿ, ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ವೇರಿಯಸ್ ಸೈನ್ಸ್ ಡೆಪಿಕ್ಟಿಂಗ್ ವೇರಿಯಸ್ ಪಂಕ್ಚುವೇಶನ್ಸ್ ವೇರ್ ಇಂಟ್ರೊಡ್ಯೂಸ್, ಕೆಲವು ಪಂಕ್ಚುವೇಶನ್ ಮಾರ್ಕ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಯಾಕೆ ಪಂಕ್ಚುವೇಶನ್ ಮಾರ್ಕ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅನ್ನೋದಕ್ಕೆ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವ ಪ್ರಾಬ್ಲಮ್ ಅನ್ನೋದು ಪ್ರಿವಿಯಸ್ ನಲ್ಲಿ ಇಲ್ಲಿ ನೋಡ್ರಿ, ಹವೆವರ್ ವೈಲ್ ರೀಡಿಂಗ್ ದೇ ವುಡ್ ನಾಟ್ ನೋ ವೆನ್ ಟು ಪಾಸ್, ಎಲ್ಲಿ ನಿಲ್ಗಡೆ ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ನಿಲ್ಬೇಕು ಅಂತ ಗೊತ್ತಿಲ್ಲ, ಅಂಡ್ ವಾಟ್ ಟು ಎಂಫಸೈಸ್ ಅಂತ ಗೊತ್ತಿಲ್ಲ. ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಓದುವ ಸಮಯದಲ್ಲಿ ವೈಲ್ ರೀಡಿಂಗ್ ಅಂದ್ರೆ ಆ ಸಮಯದಲ್ಲಿ, ವೈಲ್ ದೇ ಆರ್ ರೀಡಿಂಗ್ ಅಲೌಡ್, ಓದುವ ಸಮಯದಲ್ಲಿ, ಜೋರಾಗಿ ಓದುವ ಸಮಯದಲ್ಲಿ ಎಲ್ಲಿ ನಿಲ್ಬೇಕು ಅಂತ ಜನರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ವಾಟ್ ಟು ಎಂಫಸೈಸ್, ಯಾವುದ್ರ ಮೇಲೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಸೂಕ್ತವಾಗಿ ಟು ಅಡ್ರೆಸ್ ದಿಸ್ ಪ್ರಾಬ್ಲಮ್ ವೇರಿಯಸ್ ಸೈನ್ಸ್ ಡೆಪಿಕ್ಟಿಂಗ್ ವೇರಿಯಸ್ ಪಂಕ್ಚುವೇಶನ್ಸ್ ವೇರ್ ಇಂಟ್ರೊಡ್ಯೂಸ್, ಅಂದ್ರೆ ಬೇರೆ ಬೇರೆ ಪಂಕ್ಚುವೇಶನ್ ಮಾರ್ಕ್ಸ್ ಗಳನ್ನ ನಾವೇನ್ ಮಾಡಲಾಗಿದೆ, ಪರಿಚಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಲ್ಲಿ ಬಟ್ ನಾಟ್ ಎವ್ರಿಬಡಿ ಯೂಸ್ಡ್ ದ ಸೇಮ್ ಪಂಕ್ಚುವೇಶನ್ಸ್ ಫಾರ್ ದ ಸೇಮ್ ಥಿಂಗ್. ನೋಡ್ರಿ, ಆದ್ರೆ ಜನ ಬಟ್ ನಾಟ್ ಎವ್ರಿಬಡಿ ಯೂಸ್ಡ್ ದ ಸೇಮ್ ಪಂಕ್ಚುವೇಶನ್ಸ್ ಫಾರ್ ದ ಸೇಮ್ ಥಿಂಗ್ ಅಂದ್ರೆ ಅದೇ ಪಂಕ್ಚುವೇಶನ್ ಮಾರ್ಕ್ಸ್ ಗಳನ್ನ ಎಲ್ಲ ಕಡೆನೂ ಎಲ್ಲರೂ ಅದನ್ನೇ ಬಳಸಲಿಕ್ಕೆ ಅವರು ತಯಾರಿರಲಿಲ್ಲ ಅಂತ ಹೇಳಲಾಗ್ತಾರೆ. ಅಂದ್ರೆ ಫಸ್ಟ್ ಆಪ್ಷನ್ ಪಿ ನಲ್ಲಿ ಏನಾಗಿದೆ, ಒಂದು ಸಮಸ್ಯೆ ಕೊಟ್ಟಿದ್ದಾರೆ. ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಇರಬಹುದಾದಂತ ಕೆಲವು ಪರ್ಯಾಯ ಕ್ರಮಗಳನ್ನ ಆರ್ ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿದ್ರು ಕೂಡ ಕ್ಯೂ ನಲ್ಲಿ ಇರೋದನ್ನ ಜನರು ಅದನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿಕ್ ಆಗೋದಿಲ್ಲ ಅನ್ನೋದು ಕ್ಯೂ ನಲ್ಲಿ ಕೊಟ್ಟಿದ್ದಾರೆ. ಫೈನಲಿ ದಸ್ ಅಂದ್ರೆ ಹೀಗೆ, ಅಂದ್ರೆ ಫೈನಲ್ ಜಜ್ಮೆಂಟ್ ಹೇಳುತ್ತೆ. ದಸ್ ಅನ್ನೋದು ಏನಾಗುತ್ತೆ, ಹೀಗೆ ಅಂತ ಅದು ಹೇಳ್ತಾ ಇದೆ. ಸರ್ ಏನ್ ಮಾಡ್ಬೇಕು, ದಸ್ ಅನ್ನೋದು ಯಾವತ್ತೂ ಕೂಡ ಕೆಲವು ಅಂಶಗಳನ್ನ ಹೇಳಿದ ನಂತರ ಹೀಗೆ ಅಂತ ಹೇಳ್ಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ದಸ್ ಅನ್ನುವಂತ ಐ ಥಿಂಕ್ ಫೀಸ್ ಕೇಳ್ತಾ ಇದ್ದೀರಿ. ಫೀಸು 10,000 ರೂಪಾಯಿ ಅಂತ ಇದೆ. ನೀವು 10,000 ರೂಪಾಯಿಗೆ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 10,000 ಫೀಸ್ ಇದೆ. ನೀವು 10,000 ಪೇ ಮಾಡಿಕೊಂಡು ಕೋಚಿಂಗ್ಗೆ ಬರ್ಬೋದು. ಓಕೆ, ದಸ್ ಅನ್ನೋದು ಆಲ್ಮೋಸ್ಟ್ ಏನಾಗ್ತದೆ, ಫರ್ಮ್ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಪಂಕ್ಚುವೇಶನ್ಸ್ ವೇರ್ ಫ್ರೇಮ್ಡ್. ದಸ್ ಫರ್ಮರ್ ಗೈಡ್ಲೈನ್ಸ್, ಕೆಲವು ಸೂಕ್ತ ಕ್ರಮಗಳನ್ನ ರಿಗಾರ್ಡಿಂಗ್ ಪಂಕ್ಚುವೇಶನ್ಸ್ ವರ್ ಫರ್ಮ್ಡ್ ಸೊ ದಟ್ ಎವ್ರಿವನ್ ಯೂಸ್ಡ್ ದೆಮ್ ಇನ್ ಅ ಸಿಮಿಲರ್ ವೇ. ಅಂದ್ರೆ ಎಲ್ಲರೂ ನೋಡ್ರಿ, ಒಂದ್ ಸಮಸ್ಯೆ ಹೇಳಾಗಿತ್ತು ನೋಡ್ರಿ, ಬಟ್ ನಾಟ್ ಎವ್ರಿಬಡಿ ಯೂಸ್ಡ್ ದ ಸೇಮ್ ಪಂಕ್ಚುವೇಶನ್ಸ್, ಎಲ್ಲರೂ ಕೂಡ ಸೇಮ್ ಪಂಕ್ಚುವೇಶನ್ ಫಾರ್ ದ ಸೇಮ್ ಥಿಂಗ್. ನೋಡ್ರಿ, ಒಂದು ಪಂಕ್ಚುವೇಶನ್, ಎನಿ ಪಂಕ್ಚುವೇಶನ್ ಮಾರ್ಕ್ಸ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಪ್ರತಿಯೊಂದು ಪಂಕ್ಚುವೇಶನ್ ಮಾರ್ಕ್ಸ್ ತನ್ನದೇ ಆದ ಒಂದು ಏನಿದೆ ಘನತೆ ಅಂತ ಇದೆ, ತನ್ನದೇ ಆದ ಬಳಕೆಯ ಕ್ರಮಗಳು ಅಂತಿವೆ. ಆ ಸಮಯದಲ್ಲಿ ಅವುಗಳನ್ನೇ ಬಳಕೆ ಮಾಡ್ಬೇಕು ಅಂತ ಹೇಳಿ ನಾವು ಸೆಟ್ ರೂಲ್ಸ್ ಗಳಿದಾವೆ. ಆ ರೂಲ್ಸ್ ಗಳನ್ನ ನಾವು ಏನ್ ಮಾಡಿ ಜನರು ಬೇಕಾದಾಗೆ ಮಾಡೋ ಕಾರಣದಿಂದ ದಸ್ ಹೀಗೆ ಫರ್ಮರ್ ಗೈಡ್ಲೈನ್ಸ್ ರಿಗಾರ್ಡಿಂಗ್ ಪಂಕ್ಚುವೇಶನ್ಸ್ ವರ್ ಫ್ರೇಮ್ಡ್ ಸೊ ದಟ್ ಎವ್ರಿವನ್ ಯೂಸ್ಡ್ ದೆಮ್ ಇನ್ ಅ ಸಿಮಿಲರ್ ವೇ. ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಬಳಕೆ ಮಾಡಬೇಕಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣದಿಂದ ಏನ್ ಮಾಡಲಾಗಿದೆ, ಕೊನೆಯಲ್ಲಿ ಎಸ್ ಅನ್ನೋದು ಬರಬೇಕು. ಸೊ ಫಸ್ಟ್ ಬರಬೇಕಾಗಿರೋದು ಈ ಸಂಬಂಧಪಟ್ಟಂತೆ ಗಟ್ಟಿಯಾದ ಓದುವಿಕೆಗೆ ಸಂಬಂಧಪಟ್ಟಂತೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಹೌಎವರ್ ಒಂದು ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಪಿ ನಲ್ಲಿ. ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಆರ್ ನಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಆ ಸೊಲ್ಯೂಷನ್ ಕೊಟ್ಟರು ಜನರು ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕ್ಯೂ ನಲ್ಲಿ ಕೊಟ್ಟಿದ್ದಾರೆ. ಫೈನಲಿ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಎಸ್ ಅನ್ನು ಕೊಟ್ಟಿದ್ದಾರೆ. ಸೊ PRQS ಅಂತ ನಾವು ಬರಬೇಕು. PRQS ಅನ್ನೋದು ಇದು ಇರೋದು ವಿಜಯಪುರ್ನಲ್ಲಿ, ವಿಜಯಪುರ್ ಚಾಣಕ್ಯ ಕರಿಯರ್ ಅಕಾಡೆಮಿ, ವಿಜಯಪುರ ನಗರದಲ್ಲಿ ಇರುವಂತಹ ಚಾಣಕ್ಯ ಕರಿಯರ್ ಅಕಾಡೆಮಿ ಪ್ರಖ್ಯಾತ ಒಂದು ಕೋಚಿಂಗ್ ಸೆಂಟರ್, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಕೋಚಿಂಗ್ ಸೆಂಟರ್. ವಿಜಯಪುರ್ನಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿಯಲ್ಲಿ ನುರಿತ ಉಪನ್ಯಾಸಕರಿಂದ, ತಜ್ಞ ಉಪನ್ಯಾಸಕರಿಂದ ಎಲ್ಲ ವಿಷಯದ ಮೇಲೆ ಸ್ಪರ್ಧಾಕಾಂಕ್ಷಿಗಳಿಗೆ ಪರೀಕ್ಷೆಯನ್ನ ಬರಲಿಕ್ಕೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನ ನಿಮಗೆ ಕೊಡ್ತಾ ಇದೆ. ಇದು ಧಾರವಾಡನಲ್ಲಿ ಅಲ್ಲ,
ಇದು ಪ್ರಸಾರ ಆಗ್ತಾ ಇರೋದು ಚಾಣಕ್ಯ ಕರಿಯರ್ ಅಕಾಡೆಮಿಯಿಂದ ವಿಜಯಪುರ ನಗರದಲ್ಲಿದೆ. ನೀವು 10,000 ರೂಪಾಯಿ ಫೀಸ್ ಅನ್ನ ಪೇಡ್ ಮಾಡಿಕೊಂಡು ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಈಗ ಲೈವ್ ಕ್ಲಾಸ್ ನಿಂದ ನೀವೇನು ಸದುಪಯೋಗ ಪಡ್ಕೊಳ್ತಿದ್ದೀರಿ, ಲೈವ್ ಕ್ಲಾಸ್ ನಿಂದ ಸದುಪಯೋಗವನ್ನ ಪಡೆದುಕೊಂಡಕ್ಕಿಂತಲೂ ಹೆಚ್ಚಿನ ಮಾರ್ಗದರ್ಶನವನ್ನ ನೀವು ಆಫ್ಲೈನ್ ಕ್ಲಾಸ್ ನಲ್ಲಿ ಪಡಲಿಕ್ಕೆ ಸಾಧ್ಯ ಇದೆ. ದಟ್ಸ್ ವೈ ಕಮ್ ಅರ್ಲಿ, ಬೇಗನೆ ಬಂದು ಫೀ ಅನ್ನ ಪೇಡ್ ಮಾಡ್ಕೊಂಡು ನೀವು ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. 10,000 ರೂಪಾಯಿ ಫೀಸ್ ಎಷ್ಟು ಅಂತ ಕೇಳಿದ್ರಿ, ಎಲ್ಲಿ ಅಂತ ಹೇಳಿದೆ ಈಗಾಗಲೇ. ಇದು ಇರೋದು ವಿಜಯಪುರ ನಗರದಲ್ಲಿ. ಬಿಜಾಪುರ ನಗರದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ ಅನ್ನತಕ್ಕಂಥ ಒಂದು ಪ್ರಖ್ಯಾತ, ರಾಜ್ಯಾದ್ಯಂತ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಂದು ಕೋಚಿಂಗ್ ಸೆಂಟರ್. KAS ಆಗಿರ್ಬೋದು, PSI ಟ್ರಾನ್ಸ್ಲೇಷನ್ ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, TET ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಒಂದು ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ವಿಜಯಪುರ ನಗರದಲ್ಲಿ ಶ್ರೀ NM ಬಿರಾದಾರ್ ಸರ್ ಅವರ ನಾಯಕತ್ವದಲ್ಲಿ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನ ಅದು ಪಡೆದುಕೊಂಡಿದೆ, ವಿಜಯಪುರ ನಗರದಲ್ಲಿದೆ. ಹಾಗಾಗಿ ನೀವು ವಿಜಯಪುರ ನಗರಕ್ಕೆ ಬಂದು 10,000 ರೂಪಾಯಿ ಫೀಸ್ ಅನ್ನು ಪೇಡ್ ಮಾಡಿಕೊಂಡು ನೀವು ಅಡ್ಮಿಷನ್ ಅನ್ನ ಪಡೆದುಕೊಳ್ಬಹುದು. ಸೊ ನಾವು ಕಮ್ ಟು ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಇಲ್ಲಿ ಇರ್ತಕ್ಕಂಥದ್ದು ಫಸ್ಟ್ ಆಪ್ಷನ್ ಬರ್ತಕ್ಕಂಥದ್ದು P ಅಂತ ಹೇಳಿ. ನೆಕ್ಸ್ಟ್ PRQS ಅನ್ನುವ ಆಪ್ಷನ್ ಎಲ್ಲಿದೆ ಅಂತ ನಾವು ಗಮನಿಸಿ ನೋಡೋದಾದ್ರೆ, PRQS ಅನ್ನೋದು ಇರ್ತಕ್ಕಂಥ ಎರಡನೆಯ ಆಪ್ಷನ್ ನಲ್ಲಿದೆ. ಸೊ ದಿಸ್ ಈಸ್ ದ ಸೆಕೆಂಡ್ ಆಪ್ಷನ್, PRQS ಅನ್ನೋದು. That is the answer for that question, PRQS. So like this, ಯಾವುದೇ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಾಗ ಪ್ಯಾರಾಗ್ರಾಫ್ ನಲ್ಲಿ ಫಸ್ಟ್ ಸೆಂಟೆನ್ಸ್ ಒಂದು, 6ನೇ ಸೆಂಟೆನ್ಸ್ ಒಂದು ಕೊಟ್ಟಿರ್ತಾರೆ. ಮಧ್ಯದಲ್ಲಿ 4 ಸೆಂಟೆನ್ಸ್ಗಳು ಜಂಬಲ್ಡ್ ಆರ್ಡರ್ ನಲ್ಲಿ ಇರ್ತವೆ. ಜಂಬಲ್ಡ್ ಆರ್ಡರ್ ನಲ್ಲಿ ಇರ್ತಕ್ಕಂತಹ ಕ್ವೆಶನ್ಸ್ ಗಳನ್ನ, ನೀವು ಏನು ಸೆಂಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕು. ಒಂದು ಸೆಂಟೆನ್ಸ್ ಗೆ ಪೂರಕವಾಗಿ ಇನ್ನೊಂದು ಸೆಂಟೆನ್ಸ್ ಏನ್ ಕೆಲಸ ನಿರ್ವಹಿಸ್ತಾ ಇದೆ ಅನ್ನೋದನ್ನ ಆಧರಿಸಿಕೊಂಡು ನೀವು ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಅಂಡ್ ನಾವು ಕಮ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಗೆ ಐ ಥಿಂಕ್ ದರ್ ಇಸ್ ಅ ಡೈರೆಕ್ಷನ್ ಫಾರ್ ದಟ್. ಒಂದು ಡೈರೆಕ್ಷನ್ 55 to 57 ನೋಡ್ರಿ. 55ರಿಂದ 57ನೇ ಕ್ವೆಶನ್ ಗೆ ಒಂದು ಡೈರೆಕ್ಷನ್ ಅನ್ನ ಕೊಡಲಾಗಿದೆ. 55ರಿಂದ 57ನೇ ಕ್ವೆಶನ್ ಗೆ 55 to 57, a passage has been given. No, look at that. A passage has been given. ಒಂದು ಪ್ಯಾಸೇಜ್ ಅನ್ನ ಅಲ್ಲಿ ಕೊಡಲಾಗಿದೆ. A passage has been given. In the passage, some of the words have been left out. ನೋಡ್ರಿ, ಆ ಪ್ಯಾಸೇಜ್ ನಲ್ಲಿ ಏನ್ ಮಾಡಲಾಗಿದೆ, there are some incomplete blanks. ಕೆಲವು ಬ್ಲಾಂಕ್ಸ್ ಗಳನ್ನ ಕೊಟ್ಟಿದ್ದಾರೆ. Then you have to fill up that blank. ಆ ಬ್ಲಾಂಕ್ ಅನ್ನ ಫಿಲ್ ಅಪ್ ಮಾಡಬೇಕು. You have to read the passage and try to understand what is it about. ಆ ಪ್ಯಾಸೇಜ್ ಅನ್ನ ಆಸ್ ಅ ಹೋಲ್ ಆಗಿ ಮೊದಲು ಓದಬೇಕು. and you have to try to understand what is the paragraph talking about. ಪ್ಯಾರಾಗ್ರಾಫ್ ಯಾವುದರ ಬಗ್ಗೆ ಮಾತನಾಡ್ತಾ ಇದೆ ಅನ್ನೋದನ್ನ ಆ ಪ್ಯಾರಾಗ್ರಾಫ್ ಯಾವುದ್ರ ಬಗ್ಗೆ ಮಾತನಾಡ್ತಿದೆ ಅನ್ನೋದನ್ನ ನಾವು ಗಮನಿಸಬೇಕು. Then fill in the blanks with the help of the options given below it and shade or darken to appropriate circle in your answer sheet. Now look at that particular paragraph. First of all, you have to read the paragraph. The paragraph is given here. Literature is a dash through which a person conveys his ideas towards. Literature is a dash through which a person conveys his ideas towards or protest dash different norms of society. The words that deal with a moral issue are of particular importance in the literature. They are written with a particular purpose in dash anta kottidare. So obviously the title, the first statement, literature is a dash. Literature is a dash through which a person conveys his ideas. ಅಂದ್ರೆ that particular paragraph talks about literature. ಸಾಹಿತ್ಯದ ಬಗ್ಗೆ ಮಾತನಾಡುತ್ತೆ. Literature is a dash through which ಅಂದ್ರೆ ಮುಖಾಂತರ, ಅದರ ಮುಖಾಂತರ a person conveys his ideas. ಒಬ್ಬ ವ್ಯಕ್ತಿ ತನ್ನ ವಿಚಾರಗಳನ್ನ ಏನ್ ಮಾಡ್ತಾನೆ, ಹೊರ ಹಾಕ್ತಾನೆ ಅಂತ ಹೇಳಿ. ಅಲ್ಲಿ ಆ ಲಿಟರೇಚರ್ ಅನ್ನೋದು ಎಂತದ್ದಾಗಿದೆ, ವಾಟ್ ಕೈಂಡ್ ಆಫ್ ಇಸ್ ಇಟ್. ಲಿಟರೇಚರ್ ಇಸ್ ಅ ಡ್ಯಾಶ್, ಅದು ಏನಾಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. Literature is a dash. Thank you very much. Thank you. Literature is a dash ಅಂತ ಹೇಳಲಾಗಿದೆ.
ಅದು ಏನಾಗಿದೆ ಅಂತ ನಾವು ಫಸ್ಟ್ ಆಪ್ಷನ್ ಅಲ್ಲಿ 55ನೇ ಕ್ವಶನ್ಗೆ ಒಂದು ಬ್ಲಾಂಕ್ ಏನ್ ಕೊಟ್ಟಿದ್ದಾರೆ ಅಲ್ಲಿ ವಾಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಬ್ಲಾಂಕ್ ಫಿಕ್ಸ್. ಲಿಟ್ರೇಚರ್ ಇಸ್ ಅ ಡ್ಯಾಶ್ ಥ್ರೂ ವಿಚ್ ಅ ಪರ್ಸನ್ ಕನ್ವೇಸ್ ಹಿಸ್ ಐಡಿಯಾಸ್ ಅಂತ ನೋಡಿ ಒಂದ್ ಸೆಂಟೆನ್ಸ್ ಅನ್ನ ಗಮನಿಸ್ಕೊಡ್ರಿ. ಲಿಟ್ರೇಚರ್ ಇಸ್ ಅ ಡ್ಯಾಶ್ ಥ್ರೂ ವಿಚ್ ಅ ಪರ್ಸನ್ ಕನ್ವೇಸ್ ಹಿಸ್ ಐಡಿಯಾಸ್ ಅಂದ್ರೆ ಲಿಟ್ರೇಚರ್ ಅನ್ನೋದು ಒಂದು ಮಾಧ್ಯಮವಾಗಿದೆ. ಏನನ್ನ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಒಂದು ಮಾಧ್ಯಮ ಅದು ಅಂದ್ರೆ ತನ್ನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಿಗೊಳಿಸ್ಲಿಕ್ಕೆ, ತನ್ನ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸಲಿಕ್ಕೆ ಒಂದು ಮಾಧ್ಯಮ ಅಂತಾಗಿದೆ. ಲಿಟ್ರೇಚರ್ ಈಸ್ ಬೇಸ್, ಲಿಟ್ರೇಚರ್ ಈಸ್ ಸೋರ್ಸ್, ಲಿಟ್ರೇಚರ್ ಈಸ್ ಸಬ್ಜೆಕ್ಟ್ ಅಂಡ್ ಲಿಟ್ರೇಚರ್ ಈಸ್ ಮೀಡಿಯಂ ಅಂತ ಕೊಟ್ಟಿದ್ದಾರೆ. ಜನರಲಿ ಲಿಟ್ರೇಚರ್ ಈಸ್ ಅ ಮೀಡಿಯಂ, ಒಂದು ಮಾಧ್ಯಮ, ಅದೊಂದು ಮಾಧ್ಯಮ ಅಂದ್ರೆ ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ತಲುಪಿಸುವಂತ ಮಾಧ್ಯಮ. ಅಂದ್ರೆ ನನ್ನ ಅಭಿಪ್ರಾಯಗಳನ್ನ ಓದುಗರಿಗೆ ತಲುಪಿಸುವ ಮಾಧ್ಯಮವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಲಿಟ್ರೇಚರ್ ಕೆಲಸ ಮಾಡ್ತಾ ಇದೆ. ಸೊ ಲಿಟ್ರೇಚರ್ ಇಸ್ ಅ ಮೀಡಿಯಂ ಈಸ್ ಅ ರೈಟ್ ಆನ್ಸರ್ ಆಗುತ್ತೆ. ಲಿಟ್ರೇಚರ್ ಬೇಸ್ ಅಂದ್ರೆ ಅದು ತಳಪಾಯವಾಗಿದೆ ಅಂತ ಹೇಳುತ್ತೆ. ಲಿಟ್ರೇಚರ್ ಅನ್ನೋದು ತಳಪಾಯ ಅನ್ನೋದು ನನ್ನ ಅಭಿಪ್ರಾಯಗಳನ್ನ ಇನ್ನೊಬ್ಬರಿಗೆ ಅದು ವರ್ಗಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ದಡಕ್ಕೆ ಒಂದು ಏನಾದ್ರೂ ತಪ್ಪಿಸಬೇಕಾದ್ರೆ ಒಂದು ಮಾಧ್ಯಮ ಬೇಕು. ದಟ್ ಇಸ್ ಅ ಮೀಡಿಯಂ. ಅಂದ್ರೆ ಸೋರ್ಸ್ ಅಂದ್ರೆ ಮೂಲ ಅಂತ ಹೇಳಲಾಗಿದೆ, ಸಬ್ಜೆಕ್ಟ್ ಅಂದ್ರೆ ವಿಷಯ ಅಂತ ಹೇಳಲಾಗಿದೆ. ಸೊ ಎಲ್ಲಕ್ಕಿಂತಲೂ ಸೂಕ್ತವಾಗಿರೋದು ಲಿಟ್ರೇಚರ್ ಇಸ್ ಅ ಮೀಡಿಯಂ. ಇಟ್ಸ್ ನಾಟ್ ಅ ಸಬ್ಜೆಕ್ಟ್, ಇಟ್ಸ್ ನಾಟ್ ಅ ಸೋರ್ಸ್ ಅಂಡ್ ಇಟ್ಸ್ ಆಲ್ಸೋ ನಾಟ್ ಅ ಬೇಸ್ ಆಗಿ ಅದು ಕೆಲಸ ಮಾಡಲ್ಲ. ಅಂದ್ರೆ ನಿಮಗೆ ಒಂದು ಮಾಹಿತಿ ಗೊತ್ತಾಯ್ತು, ಲಿಟ್ರೇಚರ್ ಇಸ್ ಅ ಮೀಡಿಯಂ ಥ್ರೂ ವಿಚ್, ಅಲ್ಲಿ ಮೀಡಿಯಂ ಅನ್ನೋದು ಬರಬೇಕು. ಲಿಟ್ರೇಚರ್ ಇಸ್ ಅ ಮೀಡಿಯಂ ಅಂತ ಇಲ್ಲಿ ಆಪ್ಷನ್ ನಲ್ಲಿ ನಾವು ಬರಬೇಕಾದ್ರೆ ಇಲ್ಲಿ ದ ರೈಟ್ ವರ್ಡ್ ಈಸ್ ಆಬ್ವಿಯಸ್ಲಿ ಇಟ್ ಈಸ್ ಮೀಡಿಯಂ. Literature is a medium through which a person conveys his ideas to words. ಒಬ್ಬರ ಕಡೆಗೆ ತನ್ನ ಅಭಿಪ್ರಾಯಗಳನ್ನ ಆತ ಏನ್ ಮಾಡಬಹುದು? ಹಂಚಬಹುದು. ಅದೇ ರೀತಿಯಲ್ಲಿ ಆರ್ ಪ್ರೊಟೆಸ್ಟ್ ನೋಡ್ರಿ ನೀವೀಗ ಮತ್ತೆ ಅಥವಾ ಕೇವಲ ಒಂದು ಲಿಟ್ರೇಚರ್ ಅನ್ನೋದು ಏನ್ ಮಾಡುತ್ತೆ? ಅದು ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡಿಸ್ಲಿಕ್ಕೆ ಅಷ್ಟೇ ಅದು ಉಪಯುಕ್ತ ಆಗೋದಿಲ್ಲ. ಅದು ಮತ್ತೆ ಬಳಕೆ ಆಗಿರೋದು ಪ್ರೊಟೆಸ್ಟ್ ಅಂತ ಹೇಳಿ. ಪ್ರೊಟೆಸ್ಟ್ ಅಂದ್ರೆ ಏನ್ ಮಾಡೋದು? ಪ್ರೊಟೆಸ್ಟ್ ಅಂದ್ರೆ ವಿರೋಧ ಮಾಡೋದು. ವಿರೋಧ ಅನ್ನೋದು ಪ್ರೊಟೆಸ್ಟ್ ಡ್ಯಾಶ್ ಡಿಫರೆಂಟ್ ನಾರ್ಮ್ಸ್ ಆಫ್ ಸೊಸೈಟಿ. ನೋಡ್ರಿ, ಡಿಫರೆಂಟ್ ನಾರ್ಮ್ಸ್ ಆಫ್ ಸೊಸೈಟಿ ಅಂದ್ರೆ ಸಮಾಜದಲ್ಲಿರುವ ಕೆಲವು ಅಂಶಗಳ ವಿರುದ್ಧ ಪ್ರೊಟೆಸ್ಟ್ ಮಾಡೋದು. ಅಂದ್ರೆ ಆಬ್ವಿಯಸ್ಲಿ ಸಮಾಜದ ಕೆಲವು ಅಂಶಗಳ ವಿರುದ್ಧ ಅಂತ ಬರ್ಬೇಕಾದ್ರೆ 56 ಅಂದ್ರೆ ಅದರ ವಿರುದ್ಧ ನಾವ್ ಏನ್ ಮಾಡ್ಬೇಕಾಗಿದೆ? ಪ್ರೊಟೆಸ್ಟ್ ಮಾಡೋದು ಸಾಮಾನ್ಯವಾಗಿ ವಿರುದ್ಧವಾಗಿರುತ್ತೆ. ಸೊ ಅಲ್ಲಿ ನೋಡ್ರಿ, ಪ್ರೊಟೆಸ್ಟ್ ಫಾರ್, ಪ್ರೊಟೆಸ್ಟ್ ಅಗೇನಸ್ಟ್ ಅಂತ ಕೊಟ್ಟಿದ್ದಾರೆ. ಅಗೇನಸ್ಟ್ ದ ನಾರ್ಮ್ಸ್ ಆಫ್ ಡಿಫರೆಂಟ್ ಸೊಸೈಟಿ. ನಾರ್ಮ್ಸ್ ಆಫ್ ಡಿಫರೆಂಟ್ ಸೊಸೈಟಿ. ಅಗೇನಸ್ಟ್ ಅನ್ನೋದು ಸಾಮಾನ್ಯವಾಗಿ ವಿರುದ್ಧ ಆಗಿದೆ. ದಟ್ಸ್ ಅ ಪ್ರಿಪೋಸಿಷನ್. ಸೊ ಇಲ್ಲಿ ಯೂಸ್ ಆಫ್ ಪ್ರಿಪೋಸಿಷನ್ಸ್ ಮೇಲೆ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು? ಪ್ರೊಟೆಸ್ಟ್ ಅಗೇನಸ್ಟ್, ಪ್ರೊಟೆಸ್ಟ್ ಫಾರ್ ಅಂತ ಹೇಳಿದಾಗಿದೆ. ಅದ್ರ ಸಲುವಾಗಿ ಅಂದ್ರೆ ಸಮಾಜದ ವಿವಿಧ ಅಂಶಗಳ ಸಲುವಾಗಿ ಅನ್ನೋದಕ್ಕಿಂತ ಅದರ ವಿರುದ್ಧ. ಇನ್ ಅಂದ್ರ ಅಲ್ಲಿ ಅನ್ನೋ ಪ್ರತ್ಯಯ ಬರುತ್ತೆ. ಆಫ್ ಅಂದ್ರೆ ಸೆಪರೇಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ದಾಟ್ಸ್ ವೈ ದ ರೈಟ್ ವರ್ಡ್ ಹಿಯರ್ 56th ಬ್ಲಾಂಕ್ ನಲ್ಲಿ ಬಳಕೆ ಆಗಬಹುದಾದಂತಹ ಸೂಕ್ತವಾದ ಉತ್ತರ ಇರೋದು ಅಗೇನಸ್ಟ್ ಎನ್ನುವ ಪ್ರಿಪೋಸಿಷನ್ ಅನ್ನ ನಾವು ಸಾಮಾನ್ಯವಾಗಿ ಬಳಕೆ ಮಾಡಬೇಕಾಗುತ್ತೆ 56 ನಲ್ಲಿ. ಸೊ ಇಲ್ಲಿ ಹೇಳಿರುವ ಹಾಗೆ, ಈಗಾಗಲೇ ಹೇಳಿರುವ ಹಾಗೆ ಮತ್ತೆ ನಾವು ವಾಪಸ್ ಬರಬೇಕಾದ್ರೆ ಲಿಟ್ರೇಚರ್ ಈಸ್ ಅ ಮೀಡಿಯಂ. ಅದು ಒಂದು ಏನಾಗಿದೆ? ಮಾಧ್ಯಮವಾಗಿದೆ. ಲಿಟ್ರೇಚರ್ ಈಸ್ ಅ ಮೀಡಿಯಂ through which a person conveys his ideas to words or protest against different norms of society. ಅದರ ವಿರುದ್ಧ ನಾವು ಏನ್ ಮಾಡ್ಬೇಕು? ಪ್ರೊಟೆಸ್ಟ್ ಮಾಡ್ಲಿಕ್ಕೂ ಕೂಡ ಲಿಟ್ರೇಚರ್ ಅನ್ನೋದು ಸಾಮಾನ್ಯವಾಗಿ ಸಹಾಯಕ ಆಗಿರುತ್ತೆ. The words that deal with moral issue are particular importance in literature. ನೋಡ್ರಿ, ಲಿಟ್ರೇಚರ್ ಬಗ್ಗೆ ನಾವು ಏನ್ ಮಾಡ್ಬೇಕು? The words that deal with a moral issue, ನೈತಿಕ ಮೌಲ್ಯಗಳ ಬಗ್ಗೆ ಹೆಚ್ಚು ಮಾತನಾಡುವಂತಹದ್ದು ಏನಾಗಿದೆ? ಲಿಟ್ರೇಚರ್ ನಲ್ಲಿ ಅಂಶಗಳು ಏನಾಗಬೇಕು? ಪ್ರಮುಖ ಪಾತ್ರ ವಹಿಸಬೇಕು. They are written with a particular purpose. ನೋಡ್ರಿ, ನಾವು ಯಾವುದೇ ಒಂದು ಸಾಹಿತ್ಯವನ್ನ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಸೂಕ್ತವಾದ ಸದುದ್ದೇಶ ಇರಬೇಕು. ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ಸೂಕ್ತವಾದ ಉದ್ದೇಶ ಇರಬೇಕು. ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾರೆ ದೇ ಆರ್ ರಿಟನ್. ಇಟ್ ಮೀನ್ಸ್ ಲಿಟ್ರೇಚರ್ it should be written with a particular purpose in dash. ಅಂದ್ರೆ ಮನಸ್ಸಿನಲ್ಲಿ ಇರಬೇಕು ಅಂತ ಅರ್ಥದಲ್ಲಿ ಅದಿದೆ.
ಮನಸ್ಸಿನಲ್ಲಿ ಒಂದು ಸದುದ್ದೇಶ ಇರಬೇಕು. ಇನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಇನ್ ಆಲ್ ಅಂತ ಇಲ್ಲಿದೆ, ಇನ್ ಹ್ಯಾಂಡ್ ಅಂತಿದೆ, ಇನ್ ಮೈಂಡ್ ಅಂತಿದೆ, ಇನ್ ಟೋಟಲ್ ಅಂತಿದೆ. ಸೊ ಆಬ್ವಿಯಸ್ಲಿ ದ ರೈಟ್ ಆಪ್ಷನ್ ವಿಲ್ ಬಿ ಮೈಂಡ್ ಅಂತ ಅಲ್ಲಿ ಬರ್ಬೋದು. ಅಂದ್ರೆ ಮನಸ್ಸಿನಲ್ಲಿ ಒಂದು ಸೂಕ್ತವಾಗಿರತಕ್ಕಂಥದ್ದು ಏನಿರ್ಬೇಕು ಅಂದ್ರೆ ಸದುದ್ದೇಶ ಇರಬೇಕು ಅಂತ ನಾವು ಅಲ್ಲಿ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಆ ಪ್ಯಾರಾಗ್ರಾಫ್, ದಾಟ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ಆಕ್ಚುಲಿ ಟಾಕ್ಸ್ ಅಬೌಟ್ ಲಿಟರೇಚರ್, ಅದು ಲಿಟರೇಚರ್ ಬಗ್ಗೆ ಹೇಳುತ್ತೆ. ಸೊ ಫಸ್ಟ್ ಆಪ್ಷನ್ ನಲ್ಲಿ ಲಿಟರೇಚರ್ ಈಸ್ ಅ ಮೀಡಿಯಂ ಅಂತ ಆಯ್ತು. ಲಿಟರೇಚರ್ ಈಸ್ ಅ ಮೀಡಿಯಂ ಥ್ರೂ ವಿಚ್ ಕನ್ವೇಸ್ ಟುವರ್ಡ್ಸ್ ಆರ್ ಪ್ರೊಟೆಸ್ಟ್ ಅಗೇನಸ್ಟ್, ಇಲ್ಲಿ ಅಗೇನಸ್ಟ್ ಅಂತ ಹೇಳಬೇಕು. ಅಂಡ್ ನಾರ್ಮ್ಸ್ ಆಫ್ ಇಶ್ಯೂಸ್ ಆರ್ ಪರ್ಟಿಕ್ಯುಲರ್ ಇಂಪಾರ್ಟೆನ್ಸ್, ಇಲ್ಲಿ ಮೈಂಡ್ ಅಂತ ಬರಬೇಕು. ಸೊ ಒಂದು ಪ್ಯಾರಾಗ್ರಾಫ್ ಯಾವುದ್ರ ಬಗ್ಗೆ ಮಾತನಾಡ್ತಿದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅರ್ಥ ಮಾಡ್ಕೊಂಡ ನಂತರ ಒನ್ ಮೀಡಿಯಂ, ಸೆಕೆಂಡ್ ಅಗೇನಸ್ಟ್ ಅಂಡ್ ಥರ್ಡ್ ಇಸ್ ಮೈಂಡ್. ಎಸ್, ದಟ್ಸ್ ರೈಟ್, ಆಬ್ವಿಯಸ್ಲಿ ರೈಟ್. ಒಂದನೇದು ಮೀಡಿಯಂ ಅಂತಾಗಿದೆ, ಎರಡನೇದು ಅಗೇನಸ್ಟ್ ಅಂತಾಗಿದೆ, ಮೂರನೇದು ಮೈಂಡ್ ಅಂತಾಗಿದೆ. ಈ ಮೂರು ಅಂಶಗಳನ್ನ ನಾವಲ್ಲಿ ಲಿಟರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ನಲ್ಲಿ ಆ ಅಂಶಗಳನ್ನು ನಾವು ಗಮನಿಸಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಸಾಮಾನ್ಯವಾಗಿ ಅವುಗಳನ್ನ ನಾವು ಗಮನಿಸಬೇಕು. ಸೊ ಐ ಥಿಂಕ್ ಐ ಹ್ಯಾವ್ ನೆಕ್ಸ್ಟ್ ಒನ್ ಮೋರ್ ಕ್ಲಾಸ್ ಫಾರ್ ಮೀ. ಈಗ ನನ್ಗೆ ಇನ್ನೊಂದು ಕ್ಲಾಸ್ ಇದೆ. ನೆಕ್ಸ್ಟ್ ಕ್ವೆಶನ್ ಈಸ್ ಅಬೌಟ್ 58th ಕ್ವೆಶನ್ ಇದೆ, ಅಂಡ್ ದಟ್ ಈಸ್ ಅಬೌಟ್ ಫಿಗರ್ಸ್ ಆಫ್ ಸ್ಪೀಚ್ ಇದೆ. ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಒಂದು ಚರ್ಚೆಯನ್ನ ನಾವು ಮಾಡ್ಬೇಕಾಗುತ್ತೆ. ಇಟ್ ಟೇಕ್ಸ್ ಐ ಥಿಂಕ್ ಹಾರ್ಡ್ಲಿ 20 minutes ಟೈಮ್ ತಗೊಳ್ತೆ. ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಇರತಕ್ಕಂಥ ಕ್ವೆಶನ್ ನೀವು ಸರಿಯಾಗಿ ಪ್ರತಿನಿತ್ಯ ಲೈವ್ ಕ್ಲಾಸ್ಗಳನ್ನ ನೋಡ್ತಾ ಅದರ ಸದುಪಯೋಗಗಳನ್ನ ಮಾಡಿಕೊಡ್ರಿ. ಚಾಣಕ್ಯ ಕರಿಯರ್ ಅಕಾಡೆಮಿ ವಿಜಯಪುರನಲ್ಲಿರ್ತಕ್ಕಂಥ ಒಂದು ಪ್ರಖ್ಯಾತ ಕೋಚಿಂಗ್ ಸೆಂಟರ್. ವೈವಿಧ್ಯಮಯವಾದ ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಿಕ್ಕೆ ನಿಮಗೆ ಇಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಸಾಧ್ಯವಾದಷ್ಟು ನೀವು ಆಫ್ಲೈನ್ ಕ್ಲಾಸ್ಗಳಿಗೆ ಅಟೆಂಡ್ ಆಗಬೇಕು. ಅಂಡ್ ಈ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳನ್ನ ರೆಗ್ಯುಲರ್ ಆಗಿ ನೋಡಿ ಗ್ರೂಪ್ ಸಿ ಎಕ್ಸಾಮಿನೇಷನ್ಗೆ ತಯಾರಿಯನ್ನ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮತ್ತೆ ಕಂಟಿನ್ಯೂಡ್ ಪಾರ್ಟ್ ಅನ್ನು ನಾವು ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.